ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ 5 ಹುಲಿಗಳ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ 3 ಆರೋಪಿಗಳಿಗೆ 3 ದಿನ ಅರಣ್ಯಾಧಿಕಾರಿಗಳ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಲಾಗಿದೆ. 3 ದಿನ ಕಸ್ಟಡಿಗೆ ನೀಡಿ ನ್ಯಾಯಾಧೀಶೆ ಎಂ ಕಾವ್ಯಶ್ರೀ ಆದೇಶವನ್ನು ಹೊರಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ಜೆಎಂಎಫ್ಸಿ ಕೋರ್ಟ್ ಜಡ್ಜ್ ಈ ಬಗ್ಗೆ ಆದೇಶವನ್ನು ಹೊರಡಿಸಿದ್ದಾರೆ. ಕೊಳ್ಳೇಗಾಲ ನಿವಾಸದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ಆರೋಪಿಗಳಾದ ಮಾದರಾಜು, ನಾಗರಾಜ್, ಕೋನಪ್ಪಗೆ ಈಗ ಸಂಕಷ್ಟ ಎದುರಾಗಿದೆ. 3 ದಿನಗಳ ಕಾಲ ಅರಣ್ಯಾಧಿಕಾರಿಗಳ ವಶಕ್ಕೆ ನೀಡಲಾಗಿದೆ. ಅವರು ಮತ್ತಷ್ಟು ವಿಚಾರಣೆಯನ್ನು ನಡೆಸಲಿದ್ದಾರೆ. ಇಲ್ಲಿ ಇವರು 3 ಜನನ ಅಥವಾ ಇವ್ರ ಜೊತೆ ಮತ್ತಿನ್ಯಾರಾದರೂ ಇನ್ವಾಲ್ವ್ ಆಗಿದ್ರ, ಯಾವ ಕಾರಣಕ್ಕಾಗಿ ಮಾಡಿದ್ರು, ಏನು ತಂದು ಹಾಕಿದ್ರು, ಯಾವ ಸಮಯದಲ್ಲಿ ಹಾಕಿದ್ರು, ಹಸು ಮೇಲೆ ಹುಲಿ ಯಾವಾಗ ಅಟ್ಯಾಕ್ ಆಯಿತು, ಅದಾದ ನಂತರ ಇವರು ಆ ಹಸುವಿನ ಮಾಂಸದಲ್ಲಿ ವಿಷ ಮಿಕ್ಸ್ ಮಾಡಿದ್ರ ಅಥವಾ ಹಸುವನ್ನೇ ಸಾಯಿಸಿದ್ರ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆಯನ್ನು ನಡೆಸಲಾಗುತ್ತೆ. ಈ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ಅರಣ್ಯಾಧಿಕಾರಿಗಳ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಲಾಗಿದೆ. ನ್ಯಾಯಾಧೀಶೆ ಎಂ ಕಾವ್ಯಶ್ರೀ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ಜೆಎಂಎಫ್ಸಿ ಕೋರ್ಟ್ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿರುವಂಥದ್ದು. 3 ದಿನಗಳ ಕಾಲ ಅರಣ್ಯಾಧಿಕಾರಿಗಳ ವಶಕ್ಕೆ ನೀಡಲಾಗಿದೆ. ಅಲ್ಲಿ ಮತ್ತಷ್ಟು ವಿಚಾರಣೆಯನ್ನು ನಡೆಸಲಿದ್ದಾರೆ. ಯಾವ ಸಂದರ್ಭದಲ್ಲಿ ಆಗಿರುವಂಥದ್ದು, ಇವರು ಅಂದರೆ ಅಲ್ಲಿರುವಂಥ ಸುತ್ತಮುತ್ತಲ ಗ್ರಾಮ ಏನಿದೆ, ಮೀಸಲು ಅರಣ್ಯ ಪ್ರದೇಶ, ಅಲ್ಲಿರುವಂಥವರು ಕಾಡಿಗೆ ತಮ್ಮ ಪ್ರಾಣಿಗಳನ್ನು ಬಿಡೋ ಹಾಗಿಲ್ಲ. ಆದರೂ ಕೂಡ ಇಲ್ಲಿ ಕಳಿಸಿರುವಂಥದ್ದು ಒಂದು ಅಪರಾಧ ಆಗುತ್ತೆ. ಒಟ್ಟಾರೆಯಾಗಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆಯನ್ನು ನಡೆಸಲಾಗುತ್ತೆ.